ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಮಗುವೆ, ಇನ್ನೂ ನಿದ್ದೆ ಬಂದಿಲ್ಲವೇ? ಇಡೀ ಜಗತ್ತೇ ಮಲಗಿದರೂ ನಿನ್ನ ಮನಸ್ಸಿನ ಒಳಗಿನ ಆತಂಕಗಳು ನಿನ್ನನ್ನು ಮಲಗಲು ಬಿಡುತ್ತಿಲ್ಲವೇ? ಕಣ್ಣೀರನ್ನು ಒರೆಸಿಕೋ ಮಗುವೆ. ಯಾರೂ ಇಲ್ಲದ ಆ ಕತ್ತಲ ಕೋಣೆಯಲ್ಲಿ ನೀನೊಬ್ಬಳೇ ಇದ್ದೀಯಾ ಎಂದು ತಿಳಿಯಬೇಡ. ನಿನ್ನ ತಲೆಯ ಹಿಂಭಾಗದಲ್ಲಿ ನಿನ್ನ ಕಷ್ಟಗಳನ್ನು ಆಲಿಸುತ್ತಾ ನಾನು ಸದಾ ಕುಳಿತಿದ್ದೇನೆ. ನಾನು ಬೇರೆ ಯಾರೂ ಅಲ್ಲ, ನಿನ್ನ ಮಂತ್ರಾಲಯದ ರಾಘವೇಂದ್ರ. ಮಗುವೆ, ಕಣ್ಣುಗಳನ್ನು ಮುಚ್ಚಿಕೋ. ಇಡೀ ಜಗತ್ತೇ ಮಲಗಿರುವ ಈ ನಿಶಬ್ದ ರಾತ್ರಿಯಲ್ಲಿ ನಿನ್ನ ಮನಸ್ಸಿನ ಒಳಗಿನ ಕಳವಳಗಳು ನಿನ್ನನ್ನು ಕಾಡುತ್ತಿವೆಯೇ? ನನ್ನವರು ಅಂದುಕೊಂಡವರು ನಿನ್ನನ್ನು ಕೈಬಿಟ್ಟಾಗ ಆಗುವ ನೋವು ನಿನ್ನ ಕಣ್ಣುಗಳಲ್ಲಿ ನೀರಾಗಿ ಹರಿಯುತ್ತಿದೆಯೇ? ನಾಳೆಯ ದಿನ ಏನಾಗುವುದೋ ಎನ್ನುವ ಭಯ ನಿನ್ನನ್ನು ಆವರಿಸಿದೆಯೇ? ಬೇಡ ಮಗುವೆ, ಇನ್ನು ಮುಂದೆ ನೀನು ಒಂಟಿಯಲ್ಲ. ಯಾರೂ ಇಲ್ಲದ ಆ ಕತ್ತಲ ಕೋಣೆಯಲ್ಲಿ ನಿನ್ನ ಕಣ್ಣೀರನ್ನು ಒರೆಸಲು, ನಿನ್ನ ತಲೆಯ ಮೇಲೆ ಕೈಯಿಟ್ಟು ಅರಸಲು ನಿನ್ನ ಮಂತ್ರಾಲಯದ ರಾಯರು ಬಂದಿದ್ದೇನೆ. ಹೌದು ಮಗುವೆ, ಇದು ನಿನ್ನ ಗುರುರಾಯರ ಧ್ವನಿ. ನೀನು ಅನುಭವಿಸುತ್ತಿರುವ ಪ್ರತಿಯೊಂದು ನೋವು ನನಗೆ ಗೊತ್ತು. ನೀನು ಪಡುತ್ತಿರುವ ಕಷ್ಟಗಳೆಲ್ಲದಕ್ಕೂ ಅಂತ್ಯ ಹಾಡಲು ನಾನು ಬಂದಿದ್ದೇನೆ. ಈ ರಾತ್ರಿ, ಈ ಕ್ಷಣದಿಂದಲೇ ನಿನ್ನ ಬದುಕಿನ ಹೊಸ ಅಧ್ಯಾಯ ಆರಂಭವಾಗಲಿದೆ. ಭಕ್ತರೇ, ರಾಯರ ಈ ದಿವ್ಯ ಸಂದೇಶ ನಿಮ್ಮನ್ನು ತಲುಪಿದೆ ಎಂದರೆ ರಾಯರು ನಿಮ್ಮ ಕೈ ಹಿಡಿದಿದ್ದಾರೆ ಎಂದೇ ಅರ್ಥ. ಈ ಸಂದೇಶವು ಪ್ರತಿಯೊಬ್ಬ ರಾಯರ ಭಕ್ತರನ್ನು ತಲುಪಲು ರಾಯರ ಮೇಲಿನ ಭಕ್ತಿಯಿಂದ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ನಿಮ್ಮ ಮನಸ್ಸಿನ ಕಷ್ಟಗಳನ್ನು ರಾಯರ ಪಾದಕ್ಕೆ ಒಪ್ಪಿಸಲು ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ರಾಯರು ನಿಮ್ಮ ಪ್ರಾರ್ಥನೆಯನ್ನು ಖಂಡಿತ ಆಲಿಸುತ್ತಾರೆ. ಕಷ್ಟಗಳ ನಿವಾರಣೆ ಮತ್ತು ಆರ್ಥಿಕ ನೆಮ್ಮದಿ. ಮಗುವೆ, ದುಡ್ಡಿನ ಕಷ್ಟ ಎದುರಾದಾಗ, ಸಾಲದವರೇ ಬೆಳೆದಾಗ ಮನುಷ್ಯನಿಗೆ ದಿಕ್ಕು ತೋಚದಂತಾಗುತ್ತದೆ. ನನ್ನ ಯೋಗ್ಯತೆ ಇಷ್ಟೇನಾ ಎಂದು ನೀನು ನಿನ್ನನ್ನು ನೀನೇ ಹೀಯಾಳಿಸಿಕೊಂಡ ದಿನಗಳು ನನಗೆ ನೆನಪಿದೆ. ಆದರೆ ನೆನಪಿಡು, ಕಾಲ ಸದಾ ಒಂದೇ ಥರ ಇರುವುದಿಲ್ಲ. ನಿನ್ನ ಹಣೆಬರಹವನ್ನು ಬದಲಾಯಿಸುವ ಶಕ್ತಿ ಈ ರಾಯರಿಗಿದೆ. ನಿನ್ನ ಶ್ರದ್ಧೆ ಮತ್ತು ಭಕ್ತಿ ನನಗೆ ತಲುಪಿದೆ. ಇಂದಿನಿಂದ ನಿನ್ನ ಆರ್ಥಿಕ ಸಂಕಷ್ಟಗಳು ದೂರವಾಗುವ ದಾರಿಯನ್ನು ನಾನು ತೋರಿಸುತ್ತೇನೆ. ನಿನ್ನ ಉದ್ಯೋಗದಲ್ಲಿ, ನಿನ್ನ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣುವ ಸಮಯ ಹತ್ತಿರ ಬಂದಿದೆ. ಧೃತಿಗೆಡಬೇಡ. ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕ ಫಲವನ್ನು ನಾನು ನಿನಗೆ ಕೊಟ್ಟೇ ತೀರುತ್ತೇನೆ. ಸುತ್ತಲೂ ಕತ್ತಲೆ ಇದ್ದಾಗ ಮಾತ್ರ ನಕ್ಷತ್ರಗಳು ಹೊಳೆಯುವುದು. ಮಗುವೆ, ನಿನ್ನ ಜೀವನದಲ್ಲಿ ಈಗ ಬಂದಿರುವ ಕತ್ತಲೆ ನೀನು ಮುಂದೆ ದೊಡ್ಡ ಮಟ್ಟದಲ್ಲಿ ಬೆಳಗುವುದಕ್ಕೆ ಪೀಠಿಕೆ ಅಷ್ಟೇ. ನಿನ್ನ ಶತ್ರುಗಳು ನಿನ್ನನ್ನು ನೋಡಿ ಅಸೂಯೆ ಪಡುವಂತೆ, ನಿನ್ನನ್ನು ನಿಂದಿಸಿದವರು ನಿನ್ನ ಮುಂದೆ ತಲೆಬಾಗುವಂತೆ ನಾನು ಮಾಡುತ್ತೇನೆ. ಆದರೆ ನಿನ್ನ ಮನಸ್ಸಿನಲ್ಲಿ ಎಂದಿಗೂ ದ್ವೇಷಕ್ಕೆ ಜಾಗ ಕೊಡಬೇಡ. ಎಲ್ಲವನ್ನೂ ನನಗೆ ಬಿಟ್ಟುಬಿಡು. ನಿನ್ನ ನ್ಯಾಯಯುತವಾದ ಹೋರಾಟಕ್ಕೆ ಗೆಲುವು ನಿಶ್ಚಿತ. ರಾಯರ ಕೃಪೆ ಸದಾ ನಿಮ್ಮ ಮೇಲಿರಲು ಮತ್ತು ಪ್ರತಿದಿನ ರಾಯರ ಇಂತಹ ಸಾಂತ್ವನದ ನುಡಿಗಳನ್ನು ಕೇಳಲು ನಮ್ಮ ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಕಷ್ಟದಲ್ಲಿರುವ ನಿಮ್ಮ ಆಪ್ತರಿಗೂ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಯಾರೋ ಒಬ್ಬರ ಕಣ್ಣೀರನ್ನು ಒರೆಸಲು ರಾಯರು ನಿಮ್ಮನ್ನು ಮಾಧ್ಯಮವಾಗಿ ಬಳಸಿಕೊಳ್ಳಬಹುದು. ಮಾನಸಿಕ ಶಾಂತಿ ಮತ್ತು ಆರೋಗ್ಯ ರಕ್ಷಣೆ. ಕೆಲವೊಮ್ಮೆ ದೇಹಕ್ಕೆ ಬರುವ ಕಾಯಿಲೆಗಿಂತ ಮನಸ್ಸಿಗೆ ಬರುವ ಆತಂಕವೇ ಮನುಷ್ಯನನ್ನು ಜೀವಂತವಾಗಿ ಕೊಲ್ಲುತ್ತದೆ. ರಾತ್ರಿ ಆಗುತ್ತಲೇ ನಿನಗೆ ಉಸಿರುಗಟ್ಟಿದ ಅನುಭವವಾಗಬಹುದು. ನನಗೆ ಯಾಕೆ ಹೀಗಾಗುತ್ತಿದೆ ಎಂದು ನೀನು ಅಳಬಹುದು. ಮಗುವಿ, ನಿನ್ನ ದೇಹ ಮತ್ತು ಮನಸ್ಸಿನ ಆರೋಗ್ಯದ ಜವಾಬ್ದಾರಿ ಇಂದಿನಿಂದ ನನ್ನದು. ನಿನ್ನ ರೋಗ ರುಜಿನಗಳನ್ನು, ನಿನ್ನ ಮನಸ್ಸಿನ ಖಿನ್ನತೆಯನ್ನು ನಾನು ನಿವಾರಿಸುತ್ತೇನೆ. ನಿನ್ನ ಒಡಲಲ್ಲಿರುವ ಭಯವನ್ನು ಕಿತ್ತಿಸಿ
ರಾಯರ ನಾಮಸ್ಮರಣೆಗಿಂತ ದೊಡ್ಡ ಔಷಧಿ ಈ ಪ್ರಪಂಚದಲ್ಲಿ ಮತ್ತೊಂದಿಲ್ಲ. ಎಲ್ಲರೂ ಒಟ್ಟಿಗೆ ಹೇಳೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಮಂತ್ರವನ್ನು ನಿನ್ನ ಮನಸ್ಸಿನಲ್ಲಿ ಜಪಿಸು. ಈ ಮಂತ್ರದ ಪ್ರತಿಯೊಂದು ಅಕ್ಷರವು ನಿನ್ನ ಸುತ್ತಲೂ ಒಂದು ರಕ್ಷಣಾ ಕವಚವನ್ನು ನಿರ್ಮಿಸುತ್ತದೆ. ಯಾವುದೇ ದುಷ್ಟಶಕ್ತಿಗಳು, ಯಾವುದೇ ನಕಾರಾತ್ಮಕ ಆಲೋಚನೆಗಳು ನಿನ್ನನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ನೀನು ಮಲಗುವಾಗ ನಿನ್ನ ಹಾಸಿಗೆಯ ಪಕ್ಕದಲ್ಲಿ ನಾನು ನಿಂತು ನಿನ್ನನ್ನು ಕಾಯುತ್ತಿರುತ್ತೇನೆ. ನಿಶ್ಚಿಂತೆಯಿಂದ ಕಣ್ಣು ಮುಚ್ಚಿ ನಿನಗೆ ಸುಖವಾದ ನಿದ್ದೆಯನ್ನು ನಾನು ಕರುಣಿಸುತ್ತೇನೆ. ರಾಯರ ಪವಾಡಗಳು ಅನಂತ. ನಿಮ್ಮ ಜೀವನದಲ್ಲೂ ರಾಯರ ಪವಾಡ ಮಾಡಿದ್ದಲ್ಲಿ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನಿಮ್ಮ ಕಮೆಂಟ್ ಮತ್ತೊಬ್ಬ ಭಕ್ತನಿಗೆ ನಂಬಿಕೆ ಮತ್ತು ಧೈರ್ಯವನ್ನು ನೀಡಬಹುದು. ರಾಯರ ಭಕ್ತಿ ಪ್ರಸಾರ ಮಾಡಲು ಈ ವಿಡಿಯೋಗೆ ಒಂದು ಲೈಕ್ ಕೊಡಲು ಮರೆಯಬೇಡಿ. ಕುಟುಂಬದಲ್ಲಿ ನೆಮ್ಮದಿ ಮತ್ತು ನಂಬಿಕೆಯ ಶಕ್ತಿ. ಮಗುವೆ, ನಿನ್ನ ಸಂಸಾರದಲ್ಲಿ, ನಿನ್ನ ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದು ನೆಮ್ಮದಿ ಹಾಳಾಗಿರಬಹುದು. ಮನೆ ಎನ್ನುವುದು ದೇವಸ್ಥಾನವಾಗಬೇಕು. ಅಲ್ಲಿ ಪ್ರೀತಿ ಇರಬೇಕು. ನಿನ್ನ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಮನಸ್ಸನ್ನು ಪರಿವರ್ತಿಸುವ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಳುತ್ತೇನೆ. ಮನೆಯಲ್ಲಿ ಶಾಂತಿ, ನೆಮ್ಮದಿ ನೆಲೆಸುವಂತೆ ಮಾಡುತ್ತೇನೆ. ನೀನು ಯಾರಿಗಾದರೂ ಸಹಾಯ ಮಾಡಿ ಅವರಿಂದ ಮೋಸ ಹೋಗಿದ್ದರೆ ಆ ನೋವನ್ನು ಮರೆತುಬಿಡು. ನೀನು ಕೊಟ್ಟ ದುಡ್ಡು ನಿನಗೆ ಮರಳಿ ಬರುವಂತೆ ನಾನು ಮಾಡುತ್ತೇನೆ. ಯಾರಾದರೂ ನಿನ್ನ ಬೆನ್ನಿಗೆ ಚೂರಿ ಹಾಕಿದರೆ ಅವರಿಗೆ ಕಾಲವೇ ಉತ್ತರ ನೀಡುತ್ತದೆ. ನೀನು ಯಾರ ಮೇಲೂ ಸೇಡು ತೀರಿಸಿಕೊಳ್ಳಲು ಹೋಗಬೇಡ. ಕ್ಷಮಾಗುಣವೇ ರಾಯರಿಗೆ ಇಷ್ಟವಾಗುವ ದೊಡ್ಡ ಪೂಜೆ. ನನ್ನನ್ನು ನಂಬಿ ಮಂತ್ರಾಲಯಕ್ಕೆ ಬರುವ ಭಕ್ತರನ್ನು ನಾನು ಎಂದೂ ಬರೀ ಕೈಯಲ್ಲಿ ಕಳಿಸಿಲ್ಲ. 700 ವರ್ಷಗಳ ಕಾಲ ನಾನು ಈ ಸಂಜೀವ ಬೃಂದಾವನದಲ್ಲಿ ಇರುವುದೇ ನಿನ್ನಂತಹ ಭಕ್ತರ ಕಷ್ಟಗಳನ್ನು ಆಲಿಸಲು. ನೀನು ಇರುವ ಜಾಗದಿಂದಲೇ ನನ್ನನ್ನು ನೆನೆದರೂ ನಾನು ನಿನ್ನ ಬಳಿಗೆ ಓಡಿ ಬರುತ್ತೇನೆ. ನೀನು ಇಡುವ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನು ನಿನ್ನ ಜೊತೆಗಿರುತ್ತೇನೆ. ಭಕ್ತರೇ, ಗುರು ರಾಘವೇಂದ್ರ ಈ ಅಮೃತ ವಚನಗಳು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡಿದೆ ಎಂದು ನಾನು ಭಾವಿಸುತ್ತೇನೆ. ರಾಯರ ಈ ದಿವ್ಯ ಸಂದೇಶ ಕರ್ನಾಟಕದ ಪ್ರತಿಯೊಂದು ಮನೆಗೂ ತಲುಪಬೇಕು. ಅದಕ್ಕಾಗಿ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ, ಫೇಸ್ಬುಕ್ನಲ್ಲಿ ಶೇರ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ಲೈಕಾನ್ ಒತ್ತಿ. ರಾಯರು ನಿಮ್ಮನ್ನು ಸದಾ ಸನ್ಮಾರ್ಗದಲ್ಲಿ ಮುನ್ನಡೆಸಲಿ. ಮಗುವೆ, ಈಗ ನಿನ್ನ ಮನಸ್ಸು ಹಗುರವಾಗಿದೆ. ನಿನ್ನ ಎಲ್ಲ ಕಷ್ಟಗಳ ಮೂಟೆಯನ್ನು ನನ್ನ ಪಾದದ ಬಳಿ ಇಟ್ಟುಬಿಡು. ಇನ್ನು ಮುಂದೆ ಚಿಂತೆ ಮಾಡಲು ನಾನಿದ್ದೇನೆ. ನೀನು ನಿಶ್ಚಿಂತೆಯಾಗಿ ಮಲಗು. ನಾಳಿನ ಸೂರ್ಯೋದಯ ನಿನ್ನ ಜೀವನದಲ್ಲಿ ಹೊಸ ಬೆಳಕನ್ನು, ಹೊಸ ಭರವಸೆಯನ್ನು ತರಲಿದೆ. ನಿನ್ನ ಕನಸಿನಲ್ಲಿ ಬಂದು ನಾನು ನಿನ್ನನ್ನು ಅರಸುತ್ತೇನೆ. ಕಣ್ಣುಗಳನ್ನು ಮುಚ್ಚು. ನಿನ್ನ ಉಸಿರಾಟದ ಮೇಲೆ ಗಮನವಿಡು. ರಾಯರು ನಿನ್ನ ಜೊತೆಗಿದ್ದಾರೆ, ಸದಾ ನಿನ್ನ ಜೊತೆಗಿದ್ದಾರೆ. ಎಲ್ಲರೂ ಒಟ್ಟಿಗೆ ರಾಯರನ್ನು ನೆನೆಯೋಣ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಮಗುವೆ, ಕೆಲವೊಮ್ಮೆ ನಿನಗೆ ಅನಿಸಬಹುದು, ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡಿಲ್ಲ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ್ದೇನೆ, ಆದರೂ ನನಗೇಕೆ ಇಷ್ಟೊಂದು ಕಷ್ಟಗಳು ಎಂದು. ನಿನ್ನ ಈ ಪ್ರಶ್ನೆಗೆ ಇಂದು ನಾನು ಉತ್ತರ ನೀಡುತ್ತೇನೆ, ಕೇಳು. ಚಿನ್ನವನ್ನು ಬೆಂಕಿಯಲ್ಲಿ ಸುಟ್ಟಷ್ಟು ಅದು ಪರಿಶುದ್ಧವಾಗುತ್ತದೆ, ಹೊಳಪನ್ನು ಪಡೆದುಕೊಳ್ಳುತ್ತದೆ. ಹಾಗೆಯೇ ನಿನ್ನ ಜೀವನದಲ್ಲಿ ಬರುತ್ತಿರುವ ಈ ಕಷ್ಟಗಳು ನಿನ್ನನ್ನು ನಾಶ ಮಾಡಲು ಬಂದಿರುವುದಿಲ್ಲ. ನಿನ್ನನ್ನು ಒಳಗಿನಿಂದ ಗಟ್ಟಿಗೊಳಿಸಲು, ನಿನ್ನ ಆತ್ಮವನ್ನು ಶುದ್ಧೀಕರಿಸಲು ಬಂದಿವೆ. ಇಂದಿನ ಜನ್ಮದ ಕರ್ಮಗಳು ಅಥವಾ ಈ ಜನ್ಮದ ಸಣ್ಣ ಪುಟ್ಟ ತಪ್ಪುಗಳು, ಅವುಗಳ ಪ್ರಭಾವದಿಂದ ನಿನಗೆ ನೋವಾಗುತ್ತಿರಬಹುದು. ಆದರೆ ನೆನಪಿಡು,
ನೀನು ನನ್ನ ಸನ್ನಿಧಿಗೆ ಬಂದ ಮೇಲೆ, ನನ್ನ ನಾಮಸ್ಮರಣೆ ಮಾಡಲು ಆರಂಭಿಸಿದ ಮೇಲೆ ಆ ಕರ್ಮಗಳ ತೀವ್ರತೆಯನ್ನು ಕಡಿಮೆ ಮಾಡುವ ಜವಾಬ್ದಾರಿ ನನ್ನದು. ದೊಡ್ಡದಾಗಿ ಬರಬೇಕಾಗಿದ್ದ ಅಪಘಾತವನ್ನು ಒಂದು ಸಣ್ಣ ಮುಳ್ಳು ಚುಚ್ಚುವ ಗಾಯದಂತೆ ಮಾಡಿ ನಿನ್ನನ್ನು ಪಾರು ಮಾಡಿದ್ದು ಯಾರು ಎಂದು ತಿಳಿದಿದೆಯೇ ಮಗುವೆ? ನಾನೇ, ನಿನ್ನ ಗುರುರಾಜ. ನೀನು ತಿಳಿಯದೆ ಮಾಡಿದ ತಪ್ಪುಗಳನ್ನು ನಾನು ಕ್ಷಮಿಸಿದ್ದೇನೆ. ಇನ್ನು ಮುಂದೆ ನಿನ್ನ ಹಳೆಯ ದಿನಗಳ ಬಗ್ಗೆ ಯೋಚಿಸುತ್ತಾ ನಿನ್ನ ಇಂದಿನ ರಾತ್ರಿಯ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳಬೇಡ. ಎಲ್ಲವನ್ನು ಕಾಲಕ್ಕೆ ಒಪ್ಪಿಸಿಬಿಡು. ಭಕ್ತರೇ, ರಾಯರು ನಮ್ಮ ಕೈ ಹಿಡಿದಾಗ ಬದುಕಿನ ಕತ್ತಲೆಲ್ಲವೂ ಕರಗಿ ಹೋಗುತ್ತದೆ. ನಿಮ್ಮ ಮನಸ್ಸಿನ ಭಾರ ಎಳೆದಿದ್ದರೆ ರಾಯರ ಮೇಲಿನ ನಿಮ್ಮ ಅಖಂಡ ನಂಬಿಕೆಯನ್ನು ಸಾಬೀತುಪಡಿಸಲು ಕಮೆಂಟ್ ಬಾಕ್ಸ್ನಲ್ಲಿ ರಾಯರೇ ನೀವೇ ಗತಿ ಅಥವಾ ಓಂ ನಮೋ ರಾಘವೇಂದ್ರಾಯ ಎಂದು ತಪ್ಪದೇ ಬರೆಯಿರಿ. ನಿಮ್ಮ ಭಕ್ತಿ ಇತರರಿಗೂ ಪ್ರೇರಣೆಯಾಗಲಿ. ಇಂತಹ ದಿವ್ಯ ಅನುಭೂತಿಯನ್ನು ಪ್ರತಿದಿನ ಪಡೆಯಲು ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ತಾಳ್ಮೆ ಮತ್ತು ಗುರು ನಂಬಿಕೆಯ ಪವಾಡ. ಮಗುವೆ, ಈ ಜಗತ್ತಿನಲ್ಲಿ ಎಲ್ಲವೂ ತಕ್ಷಣವೇ ಸಿಗಬೇಕು ಎಂದು ಬಯಸಬೇಡ. ಬೀಜ ಬಿತ್ತಿದ ತಕ್ಷಣ ಮರವಾಗುವುದಿಲ್ಲ. ಅದಕ್ಕೆ ತನ್ನದೇ ಆದ ಸಮಯ ಬೇಕು. ನಿನ್ನ ಪ್ರಾರ್ಥನೆಗೆ ತಕ್ಷಣ ಫಲ ಸಿಗುತ್ತಿಲ್ಲ ಎಂದರೆ ನಾನು ನಿನ್ನನ್ನು ಮರೆತಿದ್ದೇನೆ ಎಂದು ಅರ್ಥವಲ್ಲ. ನಿನಗೆ ಯಾವಾಗ ಏನನ್ನು ಎಷ್ಟು ಕೊಡಬೇಕು ಎಂದು ನಿನ್ನ ಗುರುಗಳಿಗೆ ಚೆನ್ನಾಗಿ ಗೊತ್ತು. ಮಂತ್ರಾಲಯದ ಈ ಬೃಂದಾವನ ಬರೀ ಕಲ್ಲಲ್ಲ ಮಗುವೆ, ಇದು ಕೋಟ್ಯಾಂತರ ಭಕ್ತರ ನಂಬಿಕೆಯ ಜೀವಂತ ಸಂಕೇತ. ನಿನಗೆ ನೆನಪಿರಲಿ, ಅದು ವೆಂಕಣ್ಣ ಭಟ್ಟನಿಗೆ ಅಕ್ಷರ ಜ್ಞಾನವಿಲ್ಲದಿದ್ದರೂ ಅವನು ನನ್ನನ್ನು ನಂಬಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅನ್ನುವ ಮಂತ್ರವನ್ನು ಪಡಿಸಿದಾಗ ಅವನಿಗೆ ಇಡೀ ಪ್ರಪಂಚವೇ ಗೌರವಿಸುವಂತಹ ಜ್ಞಾನ ಮತ್ತು ಅಧಿಕಾರ ಸಿಗುವಂತೆ ಮಾಡಿದೆ. ಮಣ್ಣನ್ನು ಚಿನ್ನವಾಗಿಸುವ ಶಕ್ತಿ ಈ ಗುರುವಿನ ಕೃಪೆಗೆ ಇದೆ. ನಿನ್ನ ಪರಿಸ್ಥಿತಿಯೂ ಅಷ್ಟೇ. ಇಂದು ನೀನು ಕಡುಬಡತನದಲ್ಲಿರಬಹುದು. 4 ಗೋಡೆಗಳ ಮಧ್ಯೆ ಒಂಟಿಯಾಗಿ ಕಣ್ಣೀರು ಹಾಕುತ್ತಿರಬಹುದು. ಆದರೆ ನನ್ನ ಮೇಲಿನ ನಿನ್ನ ನಂಬಿಕೆ ಅಚಲವಾಗಿದ್ದರೆ ನಿನ್ನ ಪರಿಸ್ಥಿತಿಯನ್ನು ನಾನು ಬದಲಾಯಿಸಿಯೇ ತೀರುತ್ತೇನೆ. ನಿನ್ನನ್ನು ಕೈಬಿಟ್ಟವರೇ ನಿನ್ನನ್ನು ಹುಡುಕಿಕೊಂಡು ಬರುವಂತೆ ಮಾಡುತ್ತೇನೆ. ತಾಳ್ಮೆಯಿಂದ ಇರು ಮಗುವೆ. ರಾಯರ ಪವಾಡಗಳು ನಿನ್ನ ಬದುಕಿನಲ್ಲೂ ಸದ್ಯದಲ್ಲೇ ಘಟಿಸಲಿವೆ. ಸ್ನೇಹಿತರೆ, ಈ ಕಲಿಯುಗದಲ್ಲಿ ನೆಮ್ಮದಿಯಿಲ್ಲದೆ ತಡಕಾಡುತ್ತಿರುವ ಜೀವಗಳು ಎಷ್ಟೋ ಇವೆ. ನಿಮ್ಮ ಒಂದು ಸಣ್ಣ ಶೇರ್ ಖಿನ್ನತೆಯಿಂದ ಬಳಲುತ್ತಿರುವ ಅಥವಾ ನೊಂದಿರುವ ಒಬ್ಬ ರಾಯರ ಭಕ್ತನಿಗೆ ಹೊಸ ಬದುಕಿನ ಭರವಸೆ ನೀಡಬಹುದು. ಈ ವಿಡಿಯೋವನ್ನು ನಿಮ್ಮ ಕುಟುಂಬದ ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತು ಸ್ನೇಹಿತರೊಂದಿಗೆ ದಯವಿಟ್ಟು 9 ಜನರಿಗೆ ಶೇರ್ ಮಾಡಿ. ರಾಯರ ಕೃಪೆಗೆ ಪಾತ್ರರಾಗಿ. ನಕಾರಾತ್ಮಕ ಶಕ್ತಿಗಳ ನಿವಾರಣೆ. ನಿನ್ನ ಸುತ್ತಮುತ್ತಲಿರುವ ಕೆಲವರು ನಿನ್ನ ಮುಖದ ಮೇಲೆ ನಕ್ಕು ಬೆನ್ನ ಹಿಂದೆ ನಿನ್ನ ನಾಶವನ್ನು ಬಯಸುತ್ತಿರಬಹುದು. ನಿನಗೆ ದೃಷ್ಟಿ ದೋಷವಾಗಿರಬಹುದು ಅಥವಾ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಅಂದರೆ ನೆಗೆಟಿವ್ ಎನರ್ಜಿ ಪ್ರಭಾವದಿಂದ ಪ್ರತಿದಿನ ಜಗಳವಾಗುತ್ತಿರಬಹುದು. ಮಗುವೆ, ಧೈರ್ಯವಾಗಿರು. ಮಂತ್ರಾಲಯದ ರಾಯರ ಬೃಂದಾವನದ ಮೃತ್ತಿಕೆಗೆ ಪವಿತ್ರ ಮಣ್ಣು ಇರುವ ಶಕ್ತಿ ನಿನಗೆ ಗೊತ್ತೇ? ಯಾವ ಮನೆಯಲ್ಲಿ ನನ್ನ ಸ್ಮರಣೆ ಇರುತ್ತದೆಯೋ ಅಲ್ಲಿ ಯಾವುದೇ ದುಷ್ಟಶಕ್ತಿಗಳು, ಮಾಟ ಮಂತ್ರಗಳು ಅಥವಾ ಕೆಟ್ಟ ದೃಷ್ಟಿ ಕೆಲಸ ಮಾಡುವುದಿಲ್ಲ. ಇಂದಿನಿಂದ ನಿನ್ನ ಮನೆಯ ಸುತ್ತ, ನಿನ್ನ ದೇಹದ ಸುತ್ತ ನಾನು ನನ್ನ ಮಂತ್ರ ಶಕ್ತಿಯ ಕವಚವನ್ನು ಇಡುತ್ತಿದ್ದೇನೆ. ನಿನ್ನನ್ನು ನಾಶ ಮಾಡಲು ಪ್ರಯತ್ನಿಸುವವರು ತಾವಾಗಿಯೇ ಸೋತು ದೂರವಾಗುತ್ತಾರೆ. ನೀನು ಯಾರ ಬಗ್ಗೆಯೂ ಕೆಟ್ಟದಾಗಿ ಯೋಚಿಸಬೇಡ. ನಿನ್ನನ್ನು ದ್ವೇಷಿಸುವವರಿಗೂ ಒಳ್ಳೆಯದನ್ನೇ ಬಯಸು. ನಿನ್ನ ಪರವಾಗಿ ನ್ಯಾಯ ಒದಗಿಸಲು ನಾನು ನಿಂತಿದ್ದೇನೆ. ನೀನು ಕೇವಲ ನಿನ್ನ ಕರ್ತವ್ಯವನ್ನು ಮಾಡು, ಫಲವನ್ನು ನನಗೆ ಬಿಡು. ಮಗುವೆ,
ಈಗ ಸಮಯ ಹತ್ತಿರವಾಗುತ್ತಿದೆ. ನಿನ್ನ ಮನಸ್ಸಿನ ಎಲ್ಲ ಆಲೋಚನೆಗಳನ್ನು ನಿಲ್ಲಿಸು. ಇಡೀ ದಿನದ ಆಯಾಸ, ನೋವು, ನಿರಾಸೆ ಎಲ್ಲವನ್ನೂ ಮರೆತುಬಿಡು. ನಿನ್ನ ಉಸಿರಾಟವನ್ನು ಗಮನಿಸು. ದೀರ್ಘವಾಗಿ ಉಸಿರನ್ನು ತೆಗೆದುಕೋ. ನಿಧಾನವಾಗಿ ಉಸಿರನ್ನು ಹೊರಬಿಡು. ಪ್ರತಿಯೊಂದು ಉಸಿರಿನಲ್ಲೂ ರಾಘವೇಂದ್ರ ರಾಘವೇಂದ್ರ ಎಂದು ಸ್ಮರಿಸು. ನಿನ್ನ ತಲೆಯ ಮೇಲಿರುವ ನನ್ನ ಹಸ್ತವನ್ನು ಅನುಭವಿಸು. ನನ್ನ ಕೃಪೆಯ ಬೆಳಕು ನಿನ್ನ ಇಡೀ ದೇಹವನ್ನು ಆವರಿಸುತ್ತಿದೆ. ನಿನ್ನ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗಿದೆ. ನಿನ್ನ ಕಣ್ಣುಗಳು ಭಾರವಾಗುತ್ತಿವೆ. ನಾನು ನಿನ್ನ ಜೊತೆಗಿದ್ದೇನೆ. ನಾಳೆ ಬೆಳಗ್ಗೆ ನೀನು ಎದ್ದಾಗ ನಿನ್ನ ಮನಸ್ಸಿನಲ್ಲಿ ಹೊಸ ಉತ್ಸಾಹ, ಹೊಸ ನಂಬಿಕೆ ಇರುತ್ತದೆ. ನಿಶ್ಚಿಂತೆಯಾಗಿ ಮಲಗು ಮಗುವೆ. ಎಲ್ಲರೂ ಒಟ್ಟಿಗೆ ಹೇಳೋಣ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಭಕ್ತರೇ, ರಾಯರ ಈ ದಿವ್ಯಾನಿದ್ರ ಸಂದೇಶ ನಿಮ್ಮ ಆತ್ಮಕ್ಕೆ ಶಾಂತಿ ನೀಡಿದೆ ಎಂದು ನಂಬುತ್ತೇವೆ. ಪ್ರತಿದಿನ ರಾತ್ರಿ ಮಲಗುವಾಗ ಈ ವಿಡಿಯೋವನ್ನು ಪ್ಲೇ ಮಾಡಿ ಕೇಳುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ನೀಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಬೆಂಬಲಿಸಿ. ಶ್ರೀ ಗುರುರಾಯರು ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತಾರೆ. ಮಗುವೆ, ಕಲಿಯುಗ ಎಂದರೆ ಧರ್ಮ ಕಡಿಮೆ ಇರಬಹುದು, ಆದರೆ ನನ್ನ ಮೇಲಿನ ನಿನ್ನ ಭಕ್ತಿಗೆ ಶಕ್ತಿ ಹೆಚ್ಚು. ನಾನು ಕೇವಲ ಇತಿಹಾಸದ ಪುಟಗಳಲ್ಲಿ ಉಳಿದಿರುವ ಗುರುವಲ್ಲ. ಪ್ರತಿ ಕ್ಷಣವೂ ನಿನ್ನ ಕಣ್ಣೀರನ್ನು ನೋಡುತ್ತಿರುವ, ನಿನ್ನ ಉಸಿರನ್ನು ಆಲಿಸುತ್ತಿರುವ ಜೀವಂತ ಗುರು. ಜನರು ನಿನ್ನನ್ನು ಕಡೆಗಣಿಸಿದಾಗ ನಿನಗೇನು ಗೊತ್ತು ಎಂದು ನಿನ್ನ ಜ್ಞಾನವನ್ನು ಹೀಯಾಳಿಸಿದಾಗ ನೀನು ಪಟ್ಟ ಅವಮಾನ ನನಗೆ ಗೊತ್ತು. ನೆನಪಿಡು ಮಗುವೆ, ಈ ಜಗತ್ತಿನಲ್ಲಿ ನಿನಗೆ ಯಾರ ಬೆಂಬಲವಾಗಿ ನಿಲ್ಲದಿದ್ದರೂ ನಿನಗೆ ಹೆಗಲು ಕೊಡಲು ನಿನ್ನ ರಾಯರಿದ್ದೇನೆ. ನಿನ್ನ ಕಷ್ಟಗಳು ಎಷ್ಟೇ ದೊಡ್ಡದಾಗಿರಲಿ, ನನ್ನ ಕೃಪೆಯ ಮುಂದೆ ಅವು ಕರಗಿ ನೀರಾಗುತ್ತವೆ. ನಿನ್ನ ಮನಸ್ಸಿನಲ್ಲಿರುವ ಅತಿಯಾದ ಆಲೋಚನೆಗಳನ್ನು ಓವರ್ ಥಿಂಕಿಂಗ್ ನಿಲ್ಲಿಸು. ನಾಳೆಯ ಬಗ್ಗೆ ಚಿಂತಿಸುತ್ತಾ ಇಂದಿನ ಅಮೂಲ್ಯವಾದ ರಾತ್ರಿಯನ್ನು ಹಾಳು ಮಾಡಿಕೊಳ್ಳಬೇಡ. ನಿನ್ನ ನಾಳೆಯ ದಿನವನ್ನು ನಾನೇ ರೂಪಿಸುತ್ತೇನೆ. ನೀನು ಮಾಡಬೇಕಾಗಿರುವುದು ಇಷ್ಟೇ. ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇಡು. ಭಕ್ತರೇ, ರಾಯರ ಈ ದಿವ್ಯ ಸಂದೇಶವು ನಿಮ್ಮ ಆತ್ಮಕ್ಕೆ ಹೊಸ ಚೈತನ್ಯ ನೀಡುತ್ತಿದ್ದರೆ ರಾಯರ ಮೇಲಿನ ಗೌರವದಿಂದ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಕಣ್ಣು ಮುಚ್ಚಿ ಭಕ್ತಿಯಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ನಿಮ್ಮ ಒಂದು ಕಮೆಂಟ್ ರಾಯರ ದಿವ್ಯ ಸನ್ನಿಧಿಗೆ ನಿಮ್ಮ ಪ್ರಾರ್ಥನೆಯನ್ನು ತಲುಪಿಸುವ ಮಾಧ್ಯಮವಾಗಲಿ. ಕೌಟುಂಬಿಕ ರಕ್ಷಣೆ ಮತ್ತು ಮಕ್ಕಳ ಭವಿಷ್ಯದ ಆಶೀರ್ವಾದ. ಮಗುವೆ, ನಿನ್ನ ಕುಟುಂಬದ ಬಗ್ಗೆ ನಿನಗಿರುವ ಆತಂಕ ನನಗೂ ಗೊತ್ತು. ನನ್ನ ಮಕ್ಕಳ ಭವಿಷ್ಯ ಏನಾಗುವುದೋ, ನನ್ನ ಸಂಸಾರದಲ್ಲಿ ಸದಾ ನೆಮ್ಮದಿ ಇರುತ್ತದೆಯೇ ಎಂಬ ಪ್ರಶ್ನೆಗಳು ನಿನ್ನನ್ನು ಕಾಡುತ್ತಿರಬಹುದು. ಇಂದಿನಿಂದ ನಿನ್ನ ಮಕ್ಕಳ ಜವಾಬ್ದಾರಿಯನ್ನು, ನಿನ್ನ ಕುಟುಂಬದ ರಕ್ಷಣೆಯ ಭಾರವನ್ನು ನಾನು ವಹಿಸಿಕೊಳ್ಳುತ್ತೇನೆ. ಅವರ ಬುದ್ಧಿ ಕವಲೊಡೆಯದಂತೆ, ಅವರು ಸನ್ಮಾರ್ಗದಲ್ಲಿ ನಡೆಯುವಂತೆ ನಾನು ನೋಡಿಕೊಳ್ಳುತ್ತೇನೆ. ನಿನ್ನ ಮನೆಯಲ್ಲಿ ಸದಾ ಅನ್ನಪೂರ್ಣೇಶ್ವರಿಯ ಕೃಪೆ ಇರುವಂತೆ, ಯಾರಿಗೂ ಅನ್ನದ ಕೊರತೆಯಾಗದಂತೆ ಹರಿಸುತ್ತೇನೆ. ನಿನ್ನ ಮನೆಯ ಹೊಸ್ತಿಲನ್ನು ದಾಟಿ ಯಾವುದೇ ನಕಾರಾತ್ಮಕ ಶಕ್ತಿ ಒಳಗೆ ಬರದಂತೆ ನನ್ನ ಮೃತ್ತಿಕೆಯ ಕಾವಲು ಇರುತ್ತದೆ. ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೆ ತಾಳ್ಮೆಯಿಂದ ಇರು. ದ್ವೇಷವನ್ನು ಪ್ರೀತಿಯಿಂದ ಗೆಲ್ಲು. ಯಾರಾದರೂ ನಿನಗೆ ಅನ್ಯಾಯ ಮಾಡಿದರೆ ಅವರಿಗೆ ಕಾಲವೇ ತಕ್ಕ ಪಾಠ ಕಲಿಸುತ್ತದೆ. ನೀನು ಯಾರ ಮೇಲೂ ಕೋಪ ಸಾಧಿಸಬೇಡ. ನಿನ್ನ ಮನಸ್ಸನ್ನು ಶುದ್ಧವಾಗಿಟ್ಟಿಕೋ. ನಿನ್ನ ಮನೆಯೇ ಮಂತ್ರಾಲಯವಾಗುತ್ತದೆ. ಆತ್ಮೀಯ ರಾಯರ ಭಕ್ತರೇ, ಇಂತಹ ಅಮೂಲ್ಯವಾದ ಮತ್ತು ಶಾಂತಿ ನೀಡುವ ರಾಯರ ಸಂದೇಶಗಳು ನಿರಂತರವಾಗಿ ನಿಮ್ಮನ್ನು ತಲುಪಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಜೀವನದಲ್ಲಿ ನೊಂದು ನಿರಾಸೆಗೊಂಡಿರುವ ನಿಮ್ಮ ಆಪ್ತರಿಗೂ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಒಂದು ಶೇರ್ ಅವರ ಬಾಳಿನ ಹೊಸ ಭರವಸೆಯ ಬೆಳಕನ್ನು ಮೂಡಿಸಬಹುದು. ಸಾಲದ ಹೊರೆ ಮತ್ತು ಉದ್ಯೋಗದ ಯಶಸ್ಸು.
ಮಗುವೆ, ಸಾಲದ ಸುಳಿಗೆ ಸಿಲುಕಿ ರಾತ್ರಿ ನಿದ್ದೆ ಇಲ್ಲದೆ ತಡಕಾಡುತ್ತಿರುವ ನಿನ್ನ ಸ್ಥಿತಿಯನ್ನು ನಾನು ನೋಡುತ್ತಿದ್ದೇನೆ. ಮರ್ಯಾದೆಗೆ ಅಂಜಿ ನೀನು ಪಡುತ್ತಿರುವ ಸಂಕಟ ನನ್ನನ್ನು ತಲುಪಿದೆ. ಧೃತಿಗೆಡಬೇಡ ಮಗುವೆ, ಸಾಲದವರೇ ಎಷ್ಟೇ ಇರಲಿ ಅದರಿಂದ ಹೊರಬರುವ ದಾರಿಯನ್ನು, ಹೊಸ ಆದಾಯದ ಮೂಲಗಳನ್ನು ನಾನು ನಿನಗೆ ಸೃಷ್ಟಿಸಿ ಕೊಡುತ್ತೇನೆ. ಉದ್ಯೋಗದಲ್ಲಿ ನಿನಗೆ ಬರಬೇಕಾದ ಪ್ರಮೋಷನ್ ಆಗಲಿ, ವ್ಯಾಪಾರದಲ್ಲಿ ಬರಬೇಕಾದ ಲಾಭವಾಗಲಿ ಇನ್ನು ಮುಂದೆ ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ. ನಿನ್ನ ಶ್ರಮಕ್ಕೆ ತಕ್ಕ ಗೌರವ ಸಮಾಜದಲ್ಲಿ ಸಿಗುವಂತೆ ಮಾಡುತ್ತೇನೆ. ನಿನ್ನ ಕೈ ಬಿಟ್ಟವರೇ ನಿನ್ನ ಯಶಸ್ಸನ್ನು ನೋಡಿ ಬೆರಗಾಗುವ ದಿನಗಳು ಹತ್ತಿರದಲ್ಲಿವೆ. ಇವೆ ನೀನು ಮಾಡಬೇಕಾಗಿರುವುದು ಇಷ್ಟೇ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗುವ ಮುನ್ನ ನನ್ನನ್ನು ನೆನೆದು ನಿನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡು. ಯಶಸ್ಸು ನಿನ್ನ ಪಾದದ ಬಳಿ ಬರುವಂತೆ ನಾನು ಮಾಡುತ್ತೇನೆ. ರಾಯರ ನಾಮಸ್ಮರಣೆ ಇರುವಲ್ಲಿ ದಾರಿದ್ರ್ಯಕ್ಕೆ ಜಾಗವಿಲ್ಲ. ಮಗುವೆ, ಈಗ ಇಡೀ ಜಗತ್ತೇ ಶಾಂತವಾಗಿದೆ. ನಿನ್ನ ಸುತ್ತಲೂ ನನ್ನ ದಿವ್ಯ ಆಶೀರ್ವಾದದ ಬೆಳಕು ಆವರಿಸಿದೆ. ನಿನ್ನ ದೇಹದ ಪ್ರತಿಯೊಂದು ಕಣವು ವಿಶ್ರಾಂತಿ ಪಡೆಯುತ್ತಿದೆ. ನಿನ್ನ ಮನಸ್ಸಿನ ಎಲ್ಲ ಚಿಂತೆಗಳು, ಕಣ್ಣೀರು, ನೋವು ಎಲ್ಲವೂ ಕರಗಿ ಹೋಗುತ್ತಿದೆ. ನಿನ್ನ ಉಸಿರಾಟ ನಿಧಾನವಾಗುತ್ತಿದೆ. ಪ್ರತಿಯೊಂದು ಉಸಿರಿನಲ್ಲೂ ನನ್ನ ನಾಮಸ್ಮರಣೆ ಮಾಡು. ನಿನ್ನ ತಲೆಯ ಮೇಲಿರುವ ನನ್ನ ಅಭಯ ಹಸ್ತವನ್ನು ಅನುಭವಿಸಲು ನೀನು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೀಯಾ? ನಿನ್ನ ಕಣ್ಣುಗಳು ಭಾರವಾಗುತ್ತಿದ್ದವೆ. ನಿನಗೆ ಗಾಢವಾದ ಪ್ರಶಾಂತವಾದ ನಿದ್ದೆ ಆವರಿಸುತ್ತಿದೆ. ನಾಳೆ ಬೆಳಗ್ಗೆ ನೀನು ಕಣ್ಣು ಬಿಟ್ಟಾಗ ನಿನ್ನ ಬದುಕಿನಲ್ಲಿ ಹೊಸ ಸೂರ್ಯೋದಯವಾಗಲಿದೆ. ಹೊಸ ಉತ್ಸಾಹ, ಹೊಸ ಯಶಸ್ಸು ನಿನ್ನನ್ನು ಸ್ವಾಗತಿಸಲಿದೆ. ನಿಶ್ಚಿಂತೆಯಾಗಿ ಮಲಗು ಮಗುವೆ, ರಾಯರು ಸದಾ ನಿನ್ನ ಜೊತೆಗಿದ್ದೇನೆ. ಈಗ ಎಲ್ಲರೂ ಒಟ್ಟಿಗೆ ಹೇಳೋಣ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಭಕ್ತರೇ, ಗುರು ರಾಘವೇಂದ್ರ ಸ್ವಾಮಿಗಳ ಈ ಪರಮ ಪವಿತ್ರವಾದ ರಾತ್ರಿಯ ಸಂದೇಶ ನಿಮ್ಮ ಮನಸ್ಸಿಗೆ ದಿವ್ಯ ನೆಮ್ಮದಿಯನ್ನು ನೀಡಿದೆ ಎಂದು ನಂಬುತ್ತೇನೆ. ಈ ವಿಡಿಯೋ ಇಡೀ ಕರ್ನಾಟಕದ ಮೂಲೆ ಮೂಲೆಗೂ ತಲುಪಿ ಕಷ್ಟದಲ್ಲಿರುವ ಪ್ರತಿಯೊಬ್ಬ ಭಕ್ತನಿಗೂ ಧೈರ್ಯ ತುಂಬಬೇಕು. ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಈಗಲೇ ಶೇರ್ ಮಾಡಿ. ಇಂತಹ ದಿವ್ಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಶ್ರೀ ಗುರುರಾಯರು ನಿಮ್ಮ ಪ್ರತಿಯೊಂದು ಸತ್ಸಂಕಲ್ಪವನ್ನು ಈಡೇರಿಸಲಿ.